ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿಕಾರಿಪುರ ತಾಲೂಕು ಉಡುಗುಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಗೌರಮ್ಮ ಅವರು, ಅವರ ಮನೆಯವರಾದ ವಿಜಯ್ ಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸ್ವಾಗತ ಮೇಡಮ್. ಮೇಡಮ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ರಾಜಕೀಯಕ್ಕೆ ಯಾವಾಗ ಬಂದ್ರಿ ತಾವು? 20 ವರ್ಷದಿಂದ ತಾವು ರಾಜಕೀಯದಲ್ಲಿದ್ದೀರಾ. ಯಾವ್ಯಾವ ಕೆಲಸ ಮಾಡಿಕೊಂಡು ತಾವು ರಾಜಕೀಯಕ್ಕೆ ಬಂದ್ರಿ? ಹಂಗೆ ಊರಲ್ಲಿ ಅಂತ ಸಣ್ಣ ಪುಟ್ಟ ಕೆಲಸಗಳು ಇರ್ತವೆ. ದೇವಸ್ಥಾನ ಕೆಲಸಗಳು, ಬೇರೆ ಅಭಿವೃದ್ಧಿ ಬೇರೆ ಬೇರೆ ಕೆಲಸಗಳಲ್ಲಿ ಸ್ವಲ್ಪ ಮುಂದಾಳ ಭಾವಿಸಿ ಮಾಡ್ತಾ ಬರ್ತಾ ಇದ್ದೀನಿ. ಹಂಗೆ ಬರ್ತಾ ಬರ್ತಾ ಹಾಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ. ಇದು ತಾವು ಮೊದಲನೇ ಬಾರಿ ಒಂದು ಕೌನ್ಸಿಲರ್ಗೆ ತಮ್ಮ ಮನೆಯವರನ್ನ ತಾವು ಗೆಲ್ಲಿಸಿದ್ರ, ಒಂದು ಅಧ್ಯಕ್ಷರಾಗಿ. ಇದರಿಂದ ತಾವು ಯಾವುದಾದ್ರು ಒಂದು ಸ್ಥಾನದಲ್ಲಿ ಜನಗಳಿಗೆ ಸೇವೆ ಮಾಡ್ತಾ ಇದ್ರ? ನಾವು ಫಸ್ಟಿಗೆ ನಾವು HMC ಅಧ್ಯಕ್ಷರಾಗಿದ್ದೀವಿ. ನಾವು HMC ಅಧ್ಯಕ್ಷರಾಗಿ ನಾವು 4-5 ವರ್ಷದ ಕೆಳಗೆ HMC ಅಧ್ಯಕ್ಷರಾಗಿದ್ದೀವಿ. ಅಲ್ಲಿಂದ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ನಿಗೆ ನಿಲ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ. ನಮ್ಮನ್ನು ಜನಗಳೇ ಅವಿರೋಧವಾಗಿ ನಮ್ಮ ಮನೆಯವ್ರನ್ನ ಆಯ್ಕೆ ಮಾಡಿದ್ವಿ. ಒಂದು ಲೇಡಿ ಕ್ಯಾಂಡಿಡೇಟ್ ಬಂದಿದ್ದಕ್ಕೆ ತಾವು ತಮ್ಮ ಮನೆಯವ್ರನ್ನ ನಿಲ್ಲಿಸಿದ್ವಿ. ನಮ್ಮ ಮನೆಯವ್ರು ನಿಲ್ಲಿಸಿದ್ವಿ. ಇಲ್ಲಿ ಅವಿರೋಧ ಆಯ್ಕೆ ಮಾಡಿ ನಮ್ಮ ಕ್ಯಾಂಡಿಡೇಟ್ನ ಇಲ್ಲಿ ಜನ ಆಯ್ಕೆ ಮಾಡಿ ಗೆಲ್ಲಿಸಿದ್ವಿ. ತಮಗೆ ಒಂದು ಗೆಲ್ಲಿಸಿದ್ದಾರೆ. ತಾವು ಎಷ್ಟು ಓಟ್ಗಳಿಂದ ತಾವೊಂದು ಅಧ್ಯಕ್ಷರಾಗಿದ್ದಾರೆ? ನಮ್ಮ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವಿರುದ್ಧವಾಗಿ ತಮ್ಮ ಒಂದು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಜನಗಳ ಅಪೇಕ್ಷೆ ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ತಮಗೆ ಒಂದು ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರು? ರಾಜಕೀಯಕ್ಕೆ ಬನ್ನಿ, ನೀವು ಬಂದು ಜನಗಳಿಗೆ ಸೇವೆ ಮಾಡಿ ಅಂತ ಕರೆದಂತ ವ್ಯಕ್ತಿ ಯಾರು? ಎಲ್ಲ ಊರಿನ ಮುಖಂಡರು ಇರ್ತಾರೆ. ಈಗ ನಮ್ಮ ಹಳೆ ಅಧ್ಯಕ್ಷರು ಪ್ರಕಾಶ್ ಅಣ್ಣರು ಇರ್ಬೋದು, ಕೆಲವು 5-6 ಲೀಡರ್ ಇರ್ಬೋದು. ಅವರೆಲ್ಲ ನಾವೆಲ್ಲ ಕುಡ್ಕೊಂಡು ಓಡಾಡಿ ಎಲ್ಲ ಊರೊಳಗೆ ಕೆಲಸ ಮಾಡ್ತಾ ಇರ್ತೀವಿ. ನೀವು ನಿಲ್ರಿ, ಬರ್ರಿ ಅಂತೇಳಿ ಆಮೇಲೆ ನಾವು ಈ ಪಕ್ಷದ ಬಗ್ಗೆ ಜನಗಳಿಗೆ ಹೋಗಿ ಪ್ರಚಾರ ಮಾಡ್ತಿರ್ತೇವೆ. ಹಂಗಾಗಿ ನಮ್ಮನ್ನು ಅಪೇಕ್ಷೆ ಪಟ್ಟು ತಾವೇ ಆಗಿ ಒಂದು ಹೋದಾಗಿ ನಮ್ಮನ್ನು ಆಯ್ಕೆ ಮಾಡಿ ನಿರ್ಧಾರ ಮಾಡಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಸರಿ ಮೇಡಮ್, ತಾವೊಂದು ಇವಾಗ ಅಧ್ಯಕ್ಷರಾಗಿದ್ದೀರ. ಅಧ್ಯಕ್ಷರಾಗಿ ನಿಮ್ಮ ಒಂದು ಊರಿಗೆ ಸಂಬಂಧಪಟ್ಟ ಹಾಗೆ ಹೆಣ್ಣು ಮಕ್ಕಳು ಪರವಾಗಿ ತಾವೇನಾದ್ರು ಓಡಾಡಿದ್ದೀರಾ? ಯಾವ್ದ್ರ ಬಗ್ಗೆ? ಹೆಣ್ಮಕ್ಳ ಬಗ್ಗೆ ತಾವು ಓಡಾಡಿದ್ದೀರಾ? ಎಲೆಕ್ಷನ್ ಒಂದು ಪ್ರಚಾರದ ಬಗ್ಗೆ ತಾವು ಓಡಾಡಿದ್ದೀರಾ? ನಿಮ್ಮ ಊರಲ್ಲಿ ಸಂಘ ಅಂತ ಯಾವ್ದಾದ್ರು ಇದೆಯಾ? ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಸಂಘ ಅಂತ ಯಾವ್ದಾದ್ರು ಇದೆಯಾ? ಅದ್ರಲ್ಲಿ ಸಂಘದಲ್ಲಿ ತಾವೇನಾದ್ರು ಕೆಲಸ ಕಾರ್ಯ ಮಾಡಿದ್ದೀರಾ? ಸಂಘದಲ್ಲಿ ತಗೊಂಡಿಲ್ಲ. ಅಂದ್ರೆ ಸಂಘದಲ್ಲಿ ಇಲ್ದವರು ನೀವು ಊರಿಗೆ ಹೆಣ್ಮಕ್ಳಿಗೆ ಹೆಂಗಸರಿಗೆ ತಾವೊಂದು ಕಷ್ಟ ಸುಖಕ್ಕೆ ಭಾಗಿಯಾಯ್ತೀರಾ? ಕಷ್ಟ ಸುಖಕ್ಕೆ ತಾವು ಭಾಗಿಯಾಯ್ತೀರಾ? ಓಕೆ. ಇವಾಗ ನೀವು ಒಂದು ಅಧ್ಯಕ್ಷರಾಗಿದ್ದೀರಿ ಸರ್. ಅಧ್ಯಕ್ಷರಾಗಿ ಇಲ್ಲಿ ಒಂದೂವರೆ ವರ್ಷದಿಂದ 2 ವರ್ಷದ ಕಾಲ ಆಗಿದೆ. ಇಲ್ಲಿವರೆಗೂ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಕಾರ್ಯಗಳನ್ನ ತಾವು ಮಾಡಿದ್ದೀರಾ? ಆವಾಗಲೇ ಹೇಳಿದಂತೆ ಗ್ರಾಮಗಳಲ್ಲಿ ಚಪ್ಪೆ ಚರಂಡಿಗಳು, ಊರು ಡ್ರೈನೇಜ್ಗಳು ಕ್ಲೀನ್ ಮಾಡಿಸೋದು, ಆಮೇಲೆ ಲೈಟಿಂಗು ಲೈಟ್ ಹಾಕ್ಸೋದು, ಕುಡಿಯೋ ನೀರಿನ ವ್ಯವಸ್ಥೆ, ಅವೆಲ್ಲ ಏನು ರಸ್ತೆಗಳು ಅಂದ್ರೆ ಯಾವ ರಸ್ತೆ ಮಾಡಿಸಿದ್ದೀರಾ ತಾವು? CC ರೋಡ್ ಮಾಡಿಸಿದ್ದೀರಾ ಇಲ್ಲ ಗ್ರಾವಲ್ ರೋಡ್ ಮಾಡಿಸಿದ್ದೀರಾ? ಗ್ರಾವಲ್ ರೋಡ್ ಮಾಡಿಸಿದ್ದೀರಾ. ಎಷ್ಟು ರೋಡ್ಗಳನ್ನ ತಾವು ಮಾಡಿಸಿದ್ದೀರಾ? 2 ರೋಡ್ ಮಾಡಿಸಿದ್ದೀವಿ. 2 ರೋಡ್ಗಳು ಮಾಡಿಸಿದ್ದೀರಾ. ಡ್ರೈನೇಜ್ ಸುಮಾರು ಕೇರಿ ಒಳಗೆ 100 ಮೀಟ್ರ್ 50 ಮೀಟ್ರ್ ಸುಮಾರು ಕಡೆಗೆಲ್ಲ ಮಾಡಿಸಿದ್ದೀವಿ. 100 ಮೀಟ್ರ್ 50 ಮೀಟ್ರ್ ತರ ಸುಮಾರು ರೋಡ್ಗಳಲ್ಲಿ ಮಾಡಿಸಿದ್ದೀರಾ. ಎಲ್ಲ ಕೇರಿಗಳಿಗೂ ಮಾಡಿಸಿದ್ದೀರಾ. ನೀರಿನ ಸಮಸ್ಯೆ ಯಾವ ರೀತಿ ಇದೆ ತಮ್ಮ ಊರಲ್ಲಿ? ನೀರಿನ ಸಮಸ್ಯೆ ಚೆನ್ನಾಗಿದೆ. ಕರೆಂಟಿಂದ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ನಿಮಗೆ ಕರೆಂಟು 24 ಗಂಟೆ ಕರೆಂಟ್ ಇದ್ರೆ ನೀರಿನ ಪ್ರಾಬ್ಲಮ್ ಏನು ಬರಲ್ಲ. ಇಲ್ಲಿ ನಿಮಗೆ 7-8 ಬೋರ್ವೆಲ್ ಇದಾವೆ ನಮ್ಮ ಗ್ರಾಮ ಪಂಚಾಯತಿ ಒಳಗೆ. ಆಮೇಲೆ 2 ಟ್ಯಾಂಕರ್ ಇದಾವೆ ವಾಟರ್ ಸಪ್ಲೈವು. ಆಮೇಲೆ ಕೆಲವು ಎಲ್ಲ ಡೈರೆಕ್ಟ್ ಕಲೆಕ್ಷನ್, 3-4 ಡೈರೆಕ್ಟ್ ಕಲೆಕ್ಷನ್ ಇಂದಾನೆ ನೀರು ಕೊಡ್ತಾರೆ. ಕರೆಂಟ್ ಸಬ್ಸಿಡಿ ಆಗಿದ್ಬಿಟ್ಟು ಅಂದ್ರೆ ಏನು ತೊಂದರೆ ಆಗಲ್ಲ. ಕರೆಂಟ್ ಲೋಡ್ ಶೆಡ್ಡಿಂಗ್ ಮಾಡ್ತಾರೆ. ಬರೀ ಹಗಲೇ 3 ತಾಸು ಕೊಡ್ತಾರೆ. ನಿಮಗೆ ಹಗಲಲ್ಲಿ 3 ತಾಸು ಕೊಡ್ತಾರೆ. ರಾತ್ರಿ 4 ತಾಸು ಕೊಡ್ತಾರೆ 3 ಪೇಜ್. ರಾತ್ರಿ ಜನಗಳು ನೀರು ಹಿಡಿಯಲ್ಲ. ಹೆಣ್ಮಕ್ಳೆಲ್ಲ ರಾತ್ರಿ ಮಲಗಿರ್ತಾರೆ. ಈ ಹಗಲೇ ನೋಡಿದ್ರೆ 3 ತಾಸು ಕರೆಂಟ್ ಕೊಡ್ತಾರೆ.
ಅವಾಗ ಸ್ವಲ್ಪ ನೀರಿನ ಪ್ರಾಬ್ಲಮ್ ಸಮಸ್ಯೆ ಸಮಸ್ಯೆ ಆಗ್ತದೆ. ಆದ್ರೂ ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಜನ ಬದುಕ್ತಾ ಇದ್ದಾರೆ. ಈಗ ನಿಮ್ಮ ಊರಲ್ಲಿ ಕುಡಿತಾ ಇರೋ ನೀರು ಬಂದು ಬೋರ್ವೆಲ್ ನೀರಾ ಇಲ್ಲ ಕೆರೆ ನೀರಾ? ಬೋರ್ವೆಲ್ ನೀರೇ ಇಲ್ಲ. ಎಲ್ಲರೂ ಊರಿನ ಜನಗಳೆಲ್ಲ ಕುಡಿತಾ ಇರೋದು ಬೋರ್ವೆಲ್ ನೀರೇ. ಅದೊಂದು ಶುದ್ಧೀಕರಣ ಆಗಿ ಬರ್ತಾ ಇದೆಯಾ ಇಲ್ಲ ಡೈರೆಕ್ಟ್? ಎಲ್ಲ ಶುದ್ಧೀಕರಣ ಇಲ್ಲ, ಡೈರೆಕ್ಟ್ ನೀರೆಲ್ಲ ಡೈರೆಕ್ಟ್ ಅವ್ರವ್ರ ಊರಿಗೆ ಸಂಬಂಧಪಟ್ಟಂತೆ ಬೋರ್ವೆಲ್ ಅಲ್ಲಿ ಇಟ್ಕೊಂಡು ನೀರು ಕುಡಿತಾ ಇದ್ದಾರೆ. ವ್ಯವಸಾಯಕ್ಕೆ ಏನ್ ಮಾಡ್ತಾ ಇದ್ದಾರೆ? ವ್ಯವಸಾಯಕ್ಕೆ ಎಲ್ಲ ಬೋರ್ಗಳು ಇದಾವೆ, ಮಳೆ ನೀರು ಜಾಗದಲ್ಲೂ ಕೆರೆಗಳ ನೀರು, ಕೆರೆ ಕಟ್ಟಿ ನೀರು ಇದಾವೆ ಕೆರೆಗಳು. ಆಮೇಲೆ ಹೆಚ್ಚುವರಿ ಬೋರ್ಗಳು, ಸುಮಾರು ಬೋರ್ಗಳು ಎಲ್ಲ ಇದಾವೆ. ಬೋರ್ವೆಲ್ ನೀರಿನಲ್ಲಿ ಎಲ್ಲ. ನಿಮ್ಮ ಒಂದು ಊರಿನ ವಿಶೇಷತೆ ಏನು ಅಂದ್ರೆ ನಿಮ್ಮ ಊರಿಗೆ ಸಂಬಂಧಪಟ್ಟಂತೆ ಯಾವ ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಾ? ನಮ್ಮಲ್ಲಿ ಭತ್ತ ಜೋಳ ಅವೆರಡೇ ಮೇನ್ ನಮಗಿಲ್ಲ. ನಿಮ್ಮ ಊರಿನ ಒಂದು ವಿಶೇಷತೆ ಭತ್ತ ಜೋಳ. ಅಧಿಕ ಬೆಳೆ ಬೆಳೆಯೋದು ಭತ್ತ ಜೋಳ ಬೆಳೀತೀರಾ. ಸರಿ, ಈಗ ಒಂದು ನಿಮ್ಮ ಒಂದು ಊರಲ್ಲಿ ಗ್ರಾಮ ಪಂಚಾಯತಿಲಿ ಒಂದು ಅಧ್ಯಕ್ಷರಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀರಾ. ಇದೇ ರೀತಿ ಒಂದು ಇನ್ನು ರಾಜಕೀಯದಲ್ಲಿ ಮುಂದೆ ಬೆಳೆದು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಏನೋ ಮತ್ತೆ ಮುಂದೆ ಇಲ್ಲಿ ನೋಡೋದು. ಈಗ ಒಂದು ಆಸೆ ಅನ್ನೋದು ಇರುತ್ತಲ್ಲ, ಪ್ರತಿಯೊಂದು ಮನುಷ್ಯನಿಗೂ ಆಸೆ ಅನ್ನೋದು ಇರುತ್ತೆ. ಆ ರೀತಿ ನಿಮ್ಗೆ ಯಾವ ಆಸೆ ಇದೆ? ನಮಗಿಲ್ಲೇ ಸಾಗಿದೆ. ನಮಗೆ ಊರು ಗ್ರಾಮ ಪಂಚಾಯತಿ ಒಳಗೆ ಇನ್ನೂ ಅವಕಾಶ ಸಿಕ್ಕರೆ ಇನ್ನೊಂದು. ಈಗ ಗ್ರಾಮ ಪಂಚಾಯತಿಲಿ ಮಾಡ್ತಾ ಇದ್ದೀರಾ ಆಲ್ರೆಡಿ. ಗ್ರಾಮದ ಜನಗಳು ಹೇಗಿದ್ದಾರೆ, ಅವ್ರಿಗೆ ಏನೇನು ಮಾಡಬೇಕು, ಅವ್ರಿಗೆ ಏನು ಕಷ್ಟ ಸುಖ ಅನ್ನೋದು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಇದಕ್ಕಿಂತ ಮೇಲೆ ಹೋಗ್ಬೇಕಲ್ವಾ? ಮೇಲೆ ಹೋಗೋದೇನು, ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಇಲ್ಲ ಬೇರೆ ಡೈರೆಕ್ಟ್ MP MLA ಆಗಬೇಕು ಅನ್ಕೊಂಡಿದ್ದೀರಾ? ಆ ರೀತಿ ಏನು ಆಸೆ ಇಲ್ಲ? ಆಸೆ ಏನಿಲ್ಲ. ಇಲ್ಲೇ ಊರ್ದು ನಿಮ್ಮ ಒಂದು ನಿಮ್ಮ ಊರಲ್ಲಿ ಸೇವೆ ಮಾಡಿದ್ರೆ ಸಾಕು ಅಂತೀರಾ? ಓಕೆ, ನಿಮ್ಮ ಊರಲ್ಲಿ ಒಂದು ಸ್ವಚ್ಛತೆ ಯಾವ ರೀತಿ ಇದೆ? ಸ್ವಚ್ಛತೆ ಬಗ್ಗೆ ತಾವೇನು ಮಾಡಿದ್ದೀರಾ ಅಧ್ಯಕ್ಷರಾಗಿ? ಜನಗಳಿಗೆ ಸ್ವಚ್ಛತೆ ಕಾಪಾಡೋದಕ್ಕೆ ಏನು ಕೆಲಸ ಕಾರ್ಯಗಳು ಮಾಡಿದ್ದೀರಾ? ಸ್ವಚ್ಛತೆ ಇದೆ, ಎಲ್ಲ ಹೇಳ್ತೇವೆ ನಾವು. ಡ್ರೈನೇಜ್ಗಳು ಕ್ಲೀನ್ ಇಟ್ಕೊಬೇಕು, ಆಮೇಲೆ ಕಟ್ಸ್ಕೊಂಡು ಬಾತ್ರೂಮ್ ಗೀತ್ರೂಮು ಎಲ್ಲ ಸುಮಾರು ನಾವೆಲ್ಲ ಮನೆಗೆ ಹೋಗಿ ಬಾತ್ರೂಮ್ ಕಟ್ಸ್ಕೊಳಕ್ಕೆ ಹೇಳಿದ್ದೇವೆ. ಎಲ್ಲ ಈಗ ಕಟ್ಕೊಂಡಿದ್ದಾರೆ, ಎಲ್ಲ ಪರವಾಗಿಲ್ಲ, ಎಲ್ಲ ಮಾಡ್ಕೊಂತಾರೆ, ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀರಾ. ಸ್ವಚ್ಛತೆ ಬಗ್ಗೆ ಕಾಪಾಡಿದ್ದೀರಾ. ಈಗ ನಿಮ್ಮ ಊರಿಗೆ ಸಂಬಂಧಪಟ್ಟಂತೆ ಗ್ರಾಮದಲ್ಲಿ ಮನೆಯಲ್ಲೂ ಒಂದು ಪ್ರತಿಯೊಂದು ಮನೇಲೂ ಶೌಚಾಲಯ ಇರಬೇಕು ಅಂತ ಭಾರತ ಸರ್ಕಾರ ರೂಲ್ಸ್ ಮಾಡಿದೆ. ಅದಕ್ಕೆ ಅಂತ ಕೂಡ ಹಣನೂ ಕೊಡ್ತಾ ಇದೆ. ಒಂದು ಶೌಚಾಲಯಕ್ಕೆ 10 ರಿಂದ 15 ಸಾವಿರ ಕೊಡ್ತಾ ಇದೆ. ನೀವು ತಾವೊಂದು ಅಧ್ಯಕ್ಷರಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯನ ಮಾಡ್ಕೋಬೇಕು ಅಂತ ತಿಳಿಸಿದಿರ ವಿಷಯ. ಸರ್ಕಾರದಿಂದ ಬರುವಂತ ದುಡ್ಡನ್ನ ತಾವು ಕೊಡಿಸ್ತಾ ಇದ್ದೀರಾ? ಎಷ್ಟು ಮನೆಗಳಿಗೆ ತಾವೊಂದು ಶೌಚಾಲಯ ಮಾಡ್ಕೊಟ್ಟಿದ್ದೀರಾ? ಎಲ್ಲ ನಮ್ಮೂರಲ್ಲಿ 3% ಶೌಚಾಲಯಗಳು ಆಗಿದ್ದಾವೆ. 3% ಅಂದ್ರೆ ತಾವೊಂದು ಅಧ್ಯಕ್ಷ ಆದ್ಮೇಲೆ ಎಷ್ಟು ಶೌಚಾಲಯ ಮಾಡ್ಕೊಟ್ಟಿದ್ದೀರಾ? ಒಂದು 30 ರಿಂದ 40 ಶೌಚಾಲಯ ತಾವು ಮಾಡ್ಕೊಟ್ಟಿದ್ದೀರಾ ಇಲ್ಲಿವರೆಗೂ. ಈಗ ಇನ್ನು ಮುಂದೆ ತಮಗೊಂದು ಕಾಲಾವಕಾಶ ಇದೆಯಲ್ಲ, ಅಷ್ಟು ಒಳಗಡೆ ಇನ್ನು ಎಷ್ಟು ಶೌಚಾಲಯ ಮಾಡ್ಕೊಡ್ಬೇಕು ಅಂತ ಪ್ಲಾನ್ ಇದೆ ನಿಮಗೆ? ಎಲ್ಲ ಮನೆಗೂ ಮಾಡ್ಬೋದು. ಒಂದು ಪ್ಲಾನ್ ಇರುತ್ತಲ್ಲ, ಇಷ್ಟು ದಿನದೊಳಗಡೆ ನಾನು ಇಷ್ಟು ಶೌಚಾಲಯ ಮಾಡಬೇಕು ಅಂತ. ಶೌಚಾಲಯಗಳ ಯಾರಿಗಿಲ್ಲ ಅವರಿಗೆಲ್ಲ ತಿಳಿಸ್ತೇವೆ, ಎಲ್ಲ ಶೌಚಾಲಯ ಮಾಡ್ಕೊಳ್ರಿ ಅಂತ ಹೇಳಿ. ಯಾರಿಗಿಲ್ಲ ಪ್ರತಿಯೊಬ್ಬರಿಗೂ ಮಾಡ್ಕೊಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಪ್ರತಿಯೊಂದು ಶೌಚಾಲಯ ಮಾಡ್ಕೊಡೋ ಸಿದ್ಧತೆ ತಾವು ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ದೀರಾ. ಸರಿ, ಇದೇ ನಿಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಮನೆಗೂ ಬಡವರು ಇರಬಾರ್ದು ಅಂತ ಹೇಳ್ತಾರೆ. ಒಂದು ಊರಲ್ಲಿ ಗುಡಿಸಲು ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅಂತ ಸರ್ಕಾರದಿಂದ ದುಡ್ಡು ಕೂಡ ಕೊಡ್ತಾ ಇದೆ, ಪ್ರತಿಯೊಬ್ಬರಿಗೆ ಮನೆ ಕಟ್ಕೊಡ್ಬೇಕು ಅಂತ. ಒಂದು ಮನೆಗೆ 1 ಲಕ್ಷದಿಂದ 1,50,000 ರೂಪಾಯಿ ಕೊಡ್ತಾ ಇದೆ. ಆ ಬಂದಂತ ಹಣಕ್ಕೆ ಜನಕ್ಕೆ ಕೊಡ್ತಾ ಇದ್ದೀರಾ? ಬಡ ಕುಟುಂಬದವ್ರಿಗೆ ಮನೆಗಳನ್ನ ಕೊಡಿಸ್ತಾ ಇದ್ದೀರಾ? ಎಲ್ಲ ಕೊಡಿಸ್ತೇವೆ. ಎಷ್ಟು ಮನೆಗಳನ್ನ ತಾವು ಬಡ ಕುಟುಂಬದವ್ರು ಕೊಡಿಸಿದ್ದೀರಾ? ಈಗೆಲ್ಲ ಸುಮಾರು ಈ ಸರಿ ಒಂದು 20-30 ಮನೆ ಆಗಿದ್ದಾವೆ. ಇನ್ನು ಮತ್ತೆ ಕೆಲವು ಹೊಸ ಬಂದು ಮನೆ ಬಂದಂಗೆ ಮನೆ ಹಾಕ್ಬಿಡ್ತಾವೆ. ಎಷ್ಟು ಮನೆಗಳನ್ನ ತಾವು ಕೊಡಿಸಿದ್ದೀರಾ ಬಡವರಿಗೆ? ಸುಮಾರು ಒಂದು 20-30 ಮನೆ ಕೊಡಿಸಿದ್ದೀವಿ. ಒಂದು 30 ಮನೆಗಳು ಇಲ್ಲಿವರೆಗೂ ತಾವೊಂದು ಅಧ್ಯಕ್ಷರಾಗಿ 30 ಮನೆ ಕೊಡಿಸಿದ್ದೀರಾ. ಇನ್ನು ಇರುವಂಥ ಕಾಲಾವಧಿಲಿ ಎಷ್ಟು ಮನೆನ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಾ ಬಡವರಿಗೆ, ಅಂದರೆ ಹಿಂದುಳಿದ ವರ್ಗದವ್ರಿಗೆ ಮಾತ್ರ? ಎಲ್ಲ ಯಾರು ಹಿಂದುಳಿದಾರೋ ಎಲ್ಲರಿಗೂ ಬಿಡ್ತಾ ಇದ್ದಾರೆ, ನಾವು ಯಾರಿಗೂ ಬಿಡ್ತಾ ಇಲ್ಲ. ಈಗ ಎಲ್ಲರಿಗೂ ಎಲ್ಲರಿಗೂ ಬಿಡ್ತಾ ಇದ್ದಾರೆ. ನಿಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟು ಬರುವಂಥ ಮನೆಗಳನ್ನೆಲ್ಲ ತಾವು ಕೊಡಿಸ್ತಾ ಇದ್ದೀವಿ, ಎಲ್ಲ ಕೊಡಿಸ್ತಾ ಇದ್ದೀವಿ. ಸರಿ, ಮುಂದೆ ಈಗ ನಮ್ಮ ಒಂದು ಸರ್ಕಾರಕ್ಕೆ ಆಗಲಿ ನಮ್ಮ ಒಂದು ಮೀಡಿಯಾ ಮುಂದೆ ಆಗಲಿ ತಾವೊಂದು ಭೇಟಿ ಕೊಡ್ತಾ ಇದ್ದೀರಾ. ಆ ಭೇಟಿಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರಕ್ಕೆ ಆಗಲಿ ನಿಮ್ಮ ಒಂದು BJP ಪಕ್ಷಕ್ಕೆ ಆಗಲಿ ನಿಮ್ಮ ಊರಿನ ಜನಗಳಿಗೆ ಆಗಲಿ ಏನೊಂದು ಒಳ್ಳೆ ವಿಷಯ ತಿಳಿಸೋಕೆ ಇಷ್ಟಪಡ್ತೀವಿ? ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಜನಕ್ಕೆ ಸರಿ ಪರವಾಗಿಲ್ಲ, ಇಲ್ಲ ನಿಮ್ಮ ಪಕ್ಷದವ್ರಿಗೆ ಸರಿ ಪರವಾಗಿಲ್ಲ, ಏನು ಹೇಳಕ್ಕೆ ಇಷ್ಟಪಡಲ್ಲ? ನಾವು ಯಾವ ಪಕ್ಷದವರಿಗೆ ಅಂತ ಅಲ್ಲ, ಊರು ಜನಕ್ಕೆ ಯಾವ ಪಕ್ಷದವರೇ ಇರಲಿ ಅವರು ಎಲ್ಲ ಕೆಲಸಗಳು ಕಾರ್ಯಗಳು ಎಲ್ಲರಿಗೂ ಮಾಡ್ಕೊಡ್ತಾ ಇದ್ದೀವಿ. ನಾವು ಆ ಪಕ್ಷ ಈ ಪಕ್ಷ ಅಂತ ಪಕ್ಷ ಭೇದ ಭಾವ ಏನು ಮಾಡಲ್ಲ ನಾವು.
ಪಕ್ಷ ರಾಜಕೀಯ ಅದು ಎಲ್ಲ ಎಲೆಕ್ಷನ್ ಟೈಮಿಗೆ ಅಷ್ಟೇ. ಇವರು ಕೆಲಸಗಳು ಏನೈತಿ ನಾವು ಎಲ್ಲ ಯಾವ ಪಕ್ಷದಲ್ಲಿ ಕೂತ್ರು ಅಂತ ಏನು ನೋಡೋಣ ನಾವು. ಎಲ್ಲರೂ ನಮ್ಮದೇ ಅವ್ರ ಕೆಲಸಗಳು ಸೌಕರ್ಯಗಳು ಏನು ಸೌಕರ್ಯ ಆಗ್ಬೇಕಂತ ಆಗೋಂಥವಕ್ಕೆ ಎಲ್ಲ ಮಾಡಿಕೊಡ್ತಾರೆ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಅವರಿಗೆ ಸೌಲಭ್ಯ ಸಿಗೋಂಥದ್ದು ಅವೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದೀರಾ. ಮೇಡಮ್, ತಾವೊಂದು ಅಧ್ಯಕ್ಷ ಆಗಿದ್ದೀರಿ. ಈಗ ಅಧ್ಯಕ್ಷ ಆಗಿ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಮಹಿಳೆಯರಿಗೆ, ಅಂದರೆ ಅವರು ಮನೆಯವರು ತೀರೋಗಿರ್ತಾರೆ, ಕೆಲವರು ಗಂಡ ತೀರೋಗಿರ್ತಾರೆ, ಊಟದ ವಸತಿ ಇರೋದಿಲ್ಲ, ಮಕ್ಕಳು ಮರಿ ಇರೋದಿಲ್ಲ ಅವ್ರಿಗೆ, ಅಂಥ ಬಡ ಕುಟುಂಬದವ್ರಿಗೆ ತಾವೇನು ಮಾಡಿದ್ದೀರಿ ಇಲ್ಲಿವರೆಗೂ? ಯಾವ ರೀತಿ ಅವ್ರು ಹೋಗಿ ವಿಷಯನ ಅವ್ರ ಒಂದು ಸಂದೇಶ ತಿಳಿಸಿದ್ದೀರಾ? ತಾವೇನು ಮಾಡಿದ್ದೀರಿ ಅಂಥವ್ರಿಗೆ, ಆ ರೀತಿ ಇರುವಂಥ ಬಡ ಕುಟುಂಬದವ್ರಿಗೆ? ಅಂತ ಜನ ಯಾರು ಇಲ್ಲ ಇಲ್ಲಿ ನಿಮ್ಮ ಊರಲ್ಲಿ ಯಾರು ಇಲ್ಲ? ಅಂತ ಬಡವರು ಅಂತ ಇದು ಅಂತ ಏನಿಲ್ಲ. ಊಟದ ತೊಂದರೆ ಇಲ್ಲದಂಥವ್ರು, ಮನೆಗಳಿದ್ದವರು ಏನಿಲ್ಲ, ಆ ರೀತಿ ನಿಮ್ಮ ಗ್ರಾಮದಲ್ಲಿ ಯಾರು ಇಲ್ಲ. ಅಂಥವ್ರು ಇದ್ದವ್ರಿಗೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಂಥವ್ರು ಇಲ್ಲೇ ಇಲ್ಲ, ಇಲ್ಲಿ ನಮ್ಮಲ್ಲಿ ಇಲ್ವೇ ಇಲ್ಲ, ಯಾರು ಒಬ್ರು ಇಲ್ಲ. ಹಾಗೆ ಇರಲಿ, ನಿಮ್ಮ ಗ್ರಾಮ ಯಾವತ್ತು ಹಾಗೆ ಇರಲಿ. ನಿಮ್ಮ ಒಂದು ಊರಿಗೆ ಸಂಬಂಧ ಅವರಿಗೆಲ್ಲ ಗೌರ್ಮೆಂಟಿಂದ ರೇಷನ್ ಸಿಗ್ತೈತಿ, ಅಕ್ಕಿ ಸಿಗ್ತೈತಿ, ಕೆಲವು ಅಂತ ಪ್ರಾಬ್ಲಮ್ ಏನು ಯಾರಿಗಿಲ್ಲ. ನಿಮ್ಮ ಊರಲ್ಲಿ ಪ್ರತಿಯೊಬ್ಬರು ಬರೋಂಥ ಅಕ್ಕಿ ಎಲ್ಲ ಸಿಗ್ತಾ ಇದೆಯಾ? ಅವೆಲ್ಲ ಅಕ್ಕಿ ಎಲ್ಲ ಸಿಗ್ತವೆ. ರೇಷನ್ ಕಾರ್ಡ್ ಪ್ರತಿಯೊಬ್ಬರಿಗೂ ಇದೆಯಾ? ಮನೆಗಳು ಕೊಟ್ಟಿದೆ ಅವರಿಗೆ, ಯಾರು ಅಂತ ಸಣ್ಣ ಕುಟುಂಬಗಳಿದ್ದಾರೆ, ಯಾರಿಗೂ ಬಿಡ್ದಂಗೆ ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ ಸರ್. ನಿಮ್ಮ ಊರಿಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಬಗ್ಗೆ ತಾವೇನು ಮಾಡಿದ್ದೀರಾ? ಮಕ್ಕಳು ಓದೋದಕ್ಕೆ ಅಂತ ತಾವೇನೇನು ಮಾಡಿದ್ದೀರಾ? ಎಜುಕೇಷನ್ ಬಗ್ಗೆ ಅಂದರೆ ಇನ್ನೇನು ಸ್ಕೂಲ್ಗಳಲ್ಲಿ ನಮ್ಮಲ್ಲಿ ಪ್ರೈಮರಿ ಸ್ಕೂಲ್ ಅಷ್ಟೇ ಇರೋದು. ಹೈಸ್ಕೂಲ್ ಎಲ್ಲ ಹೆಸರುಳ್ಕೊಪ್ಪ ಹೋಗ್ತಾರೆ. ಪರವಾಗಿಲ್ಲ. ಅಂದರೆ ಮಕ್ಕಳು ಶಿರಾಳಕೊಪ್ಪಕ್ಕೆ ಹೋಗಿ ಓದ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಾರೆ. ನಿಮ್ಮ ಗ್ರಾಮದಲ್ಲೇ ಒಂದು ಸ್ಕೂಲ್ ಬೇಕು ಅಂತ ತಾವೇನಾರು ಒಂದು ಭಾರತ ಸರ್ಕಾರಕ್ಕೆ ಕೇಳಿದ್ವಿ. ಹೈಸ್ಕೂಲು ಕೇಳ್ಕೊಂಡಿದ್ವಿ, ಇನ್ನೂ ಕೊಟ್ಟಿಲ್ಲ. ಇಲ್ಲಿ ಹೈಸ್ಕೂಲ್ ಕೊಟ್ಟಿಲ್ಲ. ಉರ್ದು ಹೈಸ್ಕೂಲ್ ಒಂದು ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಹೈಸ್ಕೂಲ್ ಒಂದು ಆಗೋತಿಲ್ಲಿ, ಇನ್ನೂ ಕೊಟ್ಟಿಲ್ಲ. ಅಂಗನವಾಡಿಗಳಿದೆಯಾ ನಿಮ್ಮ ಊರಲ್ಲಿ? 3 ಅಂಗನವಾಡಿ ಇದಾವೆ. 3 ಅಂಗನವಾಡಿ ಇದೆ. 2 ಕಟ್ಟಡಗಳು ಇದಾವೆ. ಒಂದೇ ಕಟ್ಟಡ ಇಲ್ಲ, ಒಂದು ಕಟ್ಟಡ ಕಟ್ಟದವರಿಗೆ ಅಲ್ಲಿ ನಡೀತಾ 3 ಅಂಗನವಾಡಿಗಳು ನಡೀತಾ ಇದೆ. ಎಜುಕೇಷನ್ ಬಗ್ಗೆ ಏನು ತೊಂದರೆ ಇಲ್ಲ, ಮಕ್ಕಳಿಗೆ ಯಾವ ರೀತಿ ಏನು ತೊಂದರೆ ಇಲ್ಲ. ನಿಮ್ಮ ಊರಲ್ಲಿ ಒಂದು ಅಧ್ಯಕ್ಷ ಆದಮೇಲೆ ಎಷ್ಟು ಬೋರ್ವೆಲ್ಗಳನ್ನ ಹಾಕ್ಸಿದ್ದೀರಾ ತಾವು? ನಾವು ಅಧ್ಯಕ್ಷರಾದ್ಮೇಲೆ ಒಂದು 2 ಬೋರ್ವೆಲ್ ವ್ಯವಸ್ಥೆ ಹಾಕಿದ್ದಾರೆ. 2 ಬೋರ್ವೆಲ್ ಹಾಕ್ಸಿದ್ದೀರಾ? ಆ ನೀರು ಬರೋಂಥ ಸ್ಟೋರ್ ಮಾಡೋದಕ್ಕೆ ಟ್ಯಾಂಕು ಆ ರೀತಿ ಯಾವ್ದಾದ್ರು ಕಟ್ಸಿದ್ದೀರಾ ತಾವು ಇಲ್ಲಿವರೆಗೂ ನಿಮ್ಮ ಗ್ರಾಮದಲ್ಲಿ? ಈಗ ಹೊಸದಾಗಿ ಟ್ಯಾಂಕ್ ಕಟ್ತಾ ಇದ್ದಾರೆ. ಈಗ ನೀರಿನ ಟ್ಯಾಂಕ್ ಕಟ್ತಾ ಇದ್ದೀರಾ? ಅಂದರೆ ಕೆಲಸ ನಡೀತಾ ಇದೆಯಾ? ಅದು 2 ಕೆಲಸ ನಡೀತಾ ಇದೆ. ಕೆಲಸ ನಡೀತಾ ಇದೆ. ವಾಟರ್ ಟ್ಯಾಂಕ್ ಕೆಲಸ. ಓಕೆ. ಈಗ ನಿಮ್ಮ ಊರಿಂದ ಒಂದು ಅಧ್ಯಕ್ಷ ಆಗಿ ಒಂದು ಒಳ್ಳೆ ಪೊಸಿಷನಲ್ಲಿ ಕೂತಿದ್ದೀರಾ. ನಿಮ್ಮ ಊರಿನ ಯುವಕರಿಗೆ, ಅಂದರೆ ಹುಡುಗರಿದ್ದಾರಲ್ಲ, ಹುಡುಗರಿಗೆ ತಾವು ಏನೊಂದು ಒಳ್ಳೆ ಬುದ್ಧಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ತಾವೊಂದು ದೊಡ್ಡವರಾಗಿ? ಎಲ್ಲ ಇದು ಹುಡುಗರಿಗೆಲ್ಲ ವಿದ್ಯೆ ಚೆನ್ನಾಗಿ ಕಲ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತೇವೆ. ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ರಿ ಹಂಗೆ ಅಂತೇಳಿ, ಒಳ್ಳೆ ಚಂದ ಹೋಗ್ಬೇಕು ಅಂತ ಹೇಳ್ತೇವೆ. ಈಗ ನಮ್ಮ ಭಾರತ ಸರ್ಕಾರದಿಂದ ನಿಮ್ಮ ಊರಿಗೆ ಏನು ಬೇಕು ಅನ್ನೋ ಒಂದು ಸವಲತ್ತು ಇಷ್ಟಪಡ್ತೀರಾ? ಏನು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರು ಮುಂದೆ? ಕೆಲಸ ಕಾರ್ಯಗಳು ಏನು ಊರಿಗೆ ಬೇಕಾದ ಇದೇ ಸ್ಕೂಲ್ಗಳು ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು. ಆಮೇಲೆ ಆಟೋದ ಮೈದಾನ ಬೇಕು. ನಮ್ಮ ಕನ್ನಡ ಸ್ಕೂಲಿಗೆ ಒಂದು ಆಟೋ ಮೈದಾನ ಕೇಳಿದ್ವಿ. ಆಟೋದ ಮೈದಾನ ಅದು ಸ್ಯಾಂಕ್ಷನ್ ಆಗಿದೆ, ಇನ್ನೂ ಅವರು ನಮಗೆ ಅಲರ್ಟ್ ಮಾಡಿ ಇದು ಕೊಟ್ಟಿಲ್ಲ. ಅದೊಂದು ಆಗ್ಬೇಕು. ಆಮೇಲೆ ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ? ನೀವು ಒಂದು ಅಧ್ಯಕ್ಷ ಆಗಿ ಮುಗಿಯೋದ್ರ ಒಳಗಡೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ? ಗೌರ್ಮೆಂಟಿಂದ ಏನು ಸವಲತ್ತು ಸಿಗ್ತಾವ? ಗೌರ್ಮೆಂಟಿಂದ ಬರೋದು ಬಿಡೋದು ಓಕೆ, ಆದರೆ ನೀವು ಅಧ್ಯಕ್ಷ ತಾನೆ. ನಿಮ್ಮೂರಿಗೆ ನಾನು ಅಧ್ಯಕ್ಷ ಇದು ಮಾಡಬೇಕಪ್ಪ, ಜನಗಳಿಗೆ ಒಳ್ಳೇದು ಮಾಡಬೇಕಪ್ಪ ಅನ್ನೋ ಒಂದು ಡಿಸೈಡ್ ಮಾಡಿರ್ತೀರಲ್ಲ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀವಿ? ಕೆಲಸಗಳು ಕಾರ್ಯಗಳು ಮನೆಗಳು ಎಲ್ಲ ಇಂಪ್ರೂವ್ಮೆಂಟು ಸ್ವಲ್ಪ ಮಾಡ್ಕೋಬೇಕು ಅನ್ನೋದು ಎಲ್ಲರಿಗೂ ಇರ್ತದೆ. ಅದು ಗೌರ್ಮೆಂಟಿಂದ ಏನಾದ್ರು ಸಹಾಯಗಳು ಸಿಕ್ಕರೆ ಸ್ವಲ್ಪ ಜನ ಇಂಪ್ರೂವ್ ಆಗ್ತಾರೆ. ಒಂದು ಸಹಾಯಧನ ಬಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರ್ತಾರೆ. ಒಂದು ಹಣ ಸರ್ಕಾರದಿಂದ ಬಂತು ಅಂದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ. ಹೊಸ ಅಲಾಟ್ಮೆಂಟ್ ಏನಾದ್ರು ಬಂದ್ರೆ ಜನಗಳು ಅದೇ ಹೊಸ ಅಲಾಟ್ಮೆಂಟ್ ಯಾವ್ದು ಬೇಕು ನಿಮಗೆ? ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಜನಗಳು. ಅದು ನೀವು ತಾವು ಹೇಳ್ಬೇಕಲ್ವಾ, ನಮ್ಮ ಊರಿಗೆ ಈ ಅಲಾಟ್ಮೆಂಟ್ ಬೇಕು ಅಂತ ಕೇಳಿದ್ರೆ ತಾನೇ ಸರ್ಕಾರ ಕೊಡೋದು. ಸರ್ಕಾರನೇ ಬಂದು ನಿಮ್ಮ ಊರಿಗೆ ಬಂದು ಏನು ಬೇಕು ಅಂತ ಕೇಳಲ್ಲ, ನೀವು ಹೇಳಿದ್ರೆ ತಾನೇ ಸರ್ಕಾರಕ್ಕೆ ಗೊತ್ತಾಗೋದು ಏನು ಬೇಕು ನಿಮ್ಮ ಊರಿಗೆ. ನಮ್ಮೂರಿಗೆ ಅದೇ ಸಿಮೆಂಟ್ ರೋಡ್ಗಳು ಬೇಕು. ಸಿಮೆಂಟ್ ರೋಡ್ಗಳು ಮಾಡಿಸ್ಬೇಕು.
ಸ್ಕೂಲ್ ಎಷ್ಟು ರೋಡ್ ಸಿಮೆಂಟ್ ರೋಡ್ ಮಾಡಿಸ್ಬೇಕು? ಸಿಮೆಂಟ್ ರೋಡ್ ಸುಮಾರು ಒಂದು 1000 ಮೀಟರ್ ಸಿಮೆಂಟ್ ರೋಡ್ ಸದ್ಯ ಊರ್ ಒಳಗೆ ಮಾಡಿಸ್ಬೇಕು ಅಂದ್ರೂ ಒಂದು 1000 ಮೀಟರ್ ಬೇಕು ನಮಗೆ. 1000 ಮೀಟರ್ ಬೇಕು. ಆಮೇಲೆ ಮತ್ತೆ ಇನ್ನೇನು ಇಲ್ಲಿ ಹೊಂಡಗಳು ರಿವಿಟ್ಮೆಂಟ್ ಮಾಡ್ಬೇಕು. ಈಗೆಲ್ಲ ಹಾಳಾಗ್ಬಿಟ್ಟಿದಾವು, ಹಳೆವು ಎಲ್ಲ ಹೂಳ್ ತುಂಬಿಕೊಂಡು ಅವೆಲ್ಲ ರಿವಿಟ್ಮೆಂಟ್ ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಜನ ಕುಡಿಯೋ ನೀರಿಗೆ ಬಳಸಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಬೋರ್ವೆಲ್ಗಳೇನು ಅವೇನು ಶಾಶ್ವತವಾಗಿ ಕರೆಕ್ಟ್ ಆಗಿರ್ತಾವೆ ಅಂತ ಹೇಳಲ್ಲ. ಇವು ಹೊಂಡಗಳು ಕ್ಲೀನ್ ಮಾಡಿ ದೊಡ್ಡ ಹೊಂಡ ಊರೊಳಗೆ ಒಂದು ದೊಡ್ಡ ಹೊಂಡ ಇದೆ. ಆಮೇಲೆ ಸೈಡಿಗೂ ಇದಾವೆ ಹೊಂಡಗಳು ಊರಿಗೆ ಸಂಬಂಧಪಟ್ಟ ಅವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ದನ ಕರುಗಳಿಗೆ ನೀರು ಮಳೆ ಬರುವಂತ ನೀರು ಶೇಖರಣೆ ಮಾಡೋದು ಅಂತವೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು. ಗೌರ್ಮೆಂಟ್ ಇಂದ ಸೌಕರ್ಯ ಸಿಕ್ಕರೆ ಕ್ಲೀನಿಂಗ್ ಮಾಡಿ ಒಂದು ಮೇಂಟೆನೆನ್ಸ್ ಮಾಡಿದ್ರೆ ಯೂಸ್ ಮಾಡಕ್ ಚೆನ್ನಾಗಿರುತ್ತೆ. ಮೇಡಮ್, ತಾವೊಂದು ಅಧ್ಯಕ್ಷರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಮೀಡಿಯಾ ಮುಂದೆ? ಏನ್ ಹೇಳಕ್ ಇಷ್ಟಪಡ್ತೀವಿ? ನಿಮ್ಮ ಮಹಿಳೆಗೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತಾವೊಂದು ಮಹಿಳೆ ಅಲ್ವಾ, ನಿಮ್ಮ ಒಂದು ಊರಿನ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಳಿ, ಅಧ್ಯಕ್ಷರಲ್ವ ತಾವು ಮೇಡಮ್? ಅಧ್ಯಕ್ಷರಾಗಿ ಏನ್ ಹೇಳ್ಬೇಕು ಅನ್ಕೊಂಡಿದ್ರೆ ಹೇಳಿ. ಅದೇ ರೀತಿ ಮಾಡ್ಕೊಂಡು ಬಿಟ್ರೆ ಸಾಕು ಅಂತೀರಾ? ಅದೇ ರೀತಿ ಮಾಡ್ಕೊಂಡ್ರೆ ಸಾಕು ಅಂತೀರಾ? ಬೇರೆ ಇನ್ಯಾವುದೋ ವಿಷಯ ಹೇಳೋಂಥದ್ದು ಇದೆಯಾ ಸರ್? ಏನಿಲ್ವಾ ಸರ್? ಓಕೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿಕಾರಿಪುರ ತಾಲೂಕು ಉಡುಗೂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೌರಮ್ಮ ಅವರು ಹಾಗೂ ಅವರ ಮನೆಯವರಾದ ವಿಜಯ್ ಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಅಭಿನಂದನೆಗಳು.